ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದಷ್ಟು ಉಪಯುಕ್ತ ಮಾಹಿತಿ ದೊರಕುತ್ತದೆ ಅಂತ ನಾನು ಭಾವಿಸಿದ್ದೀನಿ. ಇವತ್ತಿನ ವಿಚಾರ ನಮ್ಮ ಬೆಳೆಯನ್ನು ಹಾಳು ಮಾಡುವಂತಹ ಕೀಟ ಅಥವಾ ಕೀಟ ಬಾಧೆಯ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಹೊಂದೋದ್ರ ಬಗ್ಗೆ ಒಂದಷ್ಟು ವಿಚಾರ ಮಾತಾಡಬೇಕು ಅಂತ ಇದ್ದೀನಿ. ಸೊ ಹೆಚ್ಚಿನ ರೈತರು ಯಾವುದೇ ಬೆಳೆ ಇರಲಿ, ಅದು ದೀರ್ಘಾವಧಿ ಬೆಳೆ ಇರಲಿ ಅಥವಾ ಅಲ್ಪಾವಧಿ ಬೆಳೆ ಇರಲಿ, ಲೈಕ್ ತರಕಾರಿ ಇರ್ಬೋದು ಅಥವಾ ಇನ್ಯಾವುದೇ ಧಾನ್ಯ ಅಥವಾ ಕಾಳುಗಳ ಬೆಳೆಗಳಿರ್ಬೋದು. ಸೊ ಬಹುತೇಕ ರೈತರು ರಾಸಾಯನಿಕ ಪದ್ಧತಿಯನ್ನು ಅನುಸರಿಸ್ತಿರೋರು ರಾಸಾಯನಿಕ ಸಿಂಪಡಣೆ ಮೂಲಕ ಕೀಟಬಾಧೆಯನ್ನು ಹತೋಟಿಯಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ತರಕಾರಿಯಲ್ಲಂತೂ ಪ್ರತಿ ವಾರ ರಾಸಾಯನಿಕವನ್ನು ಸಿಂಪಡಣೆ ಮಾಡುವಂತಹ ಒಂದು ಅನಿವಾರ್ಯತೆ ಉಂಟು ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ. ಸೊ ಇನ್ನೊಂದು ಕಡೆ ನಮ್ಮ ಸಾವಯವ ರೈತರು ಅಥವಾ ಪ್ರಗತಿಪರರು ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಈ ಗೋವಿನ ಗಂಜಲ ಅಥವಾ ಒಂದಷ್ಟು ಕಷಾಯಗಳನ್ನು ತಮ್ಮಲ್ಲೇ ಸಿಗುವಂತಹ ಸ್ಥಳೀಯವಾಗಿ ಸಿಗುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಅದು ಬೇವಿನ ಎಲೆ ಇರ್ಬೋದು, ಎಕ್ಕದ ಎಲೆ ಅಥವಾ ಹೊಂಗೆ ಎಲೆ ಅಥವಾ ಇನ್ನೊಂದಷ್ಟು ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಅದರಿಂದ ಕಷಾಯವನ್ನು ಮಾಡಿಕೊಂಡು ಆ ಕಷಾಯವನ್ನು ಸಿಂಪಡಣೆ ಮಾಡಿ, ಅಥವಾ ಅಗ್ನಿಅಸ್ತ್ರ ಇರ್ಬೋದು ಅಥವಾ ಬ್ರಹ್ಮಾಸ್ತ್ರ ಇರ್ಬೋದು, ಇಂತಹ ಒಂದು ಕಷಾಯಗಳನ್ನು ಮಾಡಿಕೊಂಡು ಕೀಟಬಾಧೆಯ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಹೊಂದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇವೆಲ್ಲ ಮಾಡೋದಕ್ಕೆ ಸಮಯ ಇಲ್ಲದೆ ಇರುವಂತಹ ರೈತರು ಈಗ ಕಮರ್ಷಿಯಲ್ ಆಗಿ ಸಿಗುವಂತಹ ಬಯೋಲಾಜಿಕಲ್ಸು, ಅದು ಮೆಟಾರಿಸಿಯಂ ಅನಿಸೋಪ್ಲಿಯಾ ಇರ್ಬೋದು ಅಥವಾ ಬೆವೇರಿಯಾ ಬ್ಯಾಸಿಯಾನ ಇರ್ಬೋದು ಅಥವಾ ವರ್ಟಿಸಿಲಿಯಂ ಲೆಕಾನಿ ಇರ್ಬೋದು, ಇಂಥವುಗಳನ್ನು ಬಳಸ್ಕೊಂಡು ಮಿಲಿಬಗ್ಸ್ ಇರ್ಬೋದು, ಏಪಿಡ್ಸ್ ಇರ್ಬೋದು. ಸೊ ಇಂತಹ ಕೀಟಬಾಧೆಗಳನ್ನು ಹತೋಟಿಯಲ್ಲಿಡೋದಕ್ಕೆ ಸಮಯ ಸಿಗದೇ ಇರುವಂತಹ ರೈತರು ಇಂಥವುಗಳನ್ನು ಬಳಸ್ಕೊಂಡು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಅಥವಾ ಕೀಟಬಾಧೆ ನಿರ್ವಹಣೆಯಲ್ಲಿ ಸುಸ್ಥಿರತೆಯನ್ನು ಹೊಂದೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಪ್ರಕೃತಿಯಲ್ಲಿ ಇನ್ನೊಂದು ಶಕ್ತಿ ಇದೆ, ಇನ್ನೊಂದು ಪವರ್ಫುಲ್ ಒಂದು ನಮಗೆ ಇರುವಂತಹ ಒಂದು ವರದಾನ ನಮ್ಮ ರೈತ ಮಿತ್ರ ಕೀಟಗಳು. ಸೊ ಪ್ರಕೃತಿಯಲ್ಲಿ ಸಾಕಷ್ಟು ರೈತ ಮಿತ್ರಗಳ ಕೀಟಗಳಿದ್ದಾವೆ. ಸೊ ಈಗ ಉದಾಹರಣೆಗೆ ಜನರಲ್ ಪ್ರಿಡೇಟರ್ಸ್ ಅಂತ ಹೇಳೋದಾದರೆ ಅನೇಕ ಪ್ರಭೇದದ ಸ್ಪೈಡರ್ಗಳು, ಜೇಡಗಳಿದ್ದಾವೆ, ಅನೇಕ ಪ್ರಭೇದದ ಪ್ರೈಯಿಂಗ್ ಮ್ಯಾಂಟಿಸ್ಗಳಿದ್ದಾವೆ, ಅನೇಕ ಪ್ರಭೇದದ ಲೇಡಿ ಬರ್ಡ್ ಬೀಟಲ್ಗಳಿದ್ದಾವೆ, ಡ್ರ್ಯಾಗನ್ ಫ್ಲೈಸ್ ಇದ್ದಾವೆ, ಡ್ಯಾಮ್ಸೆಲ್ ಫ್ಲೈಸ್ ಇದ್ದಾವೆ, ಅಥವಾ ಗ್ರೀನ್ ಲೇಸ್ ವಿಂಗ್ಸ್ ಇದ್ದಾವೆ. ಸೊ ಈ ರೀತಿ ಅಥವಾ ಆಂಫಿಬಿಯನ್ಸ್ಗಳಾದ ಕಪ್ಪೆ ಇದ್ದಾವೆ, ಕ್ರಸ್ಟೇಷನ್ಸ್ ಇದ್ದಾವೆ. ಇವೆಲ್ಲ ಜನರಲ್ ಪ್ರಿಡೇಟರ್ಸು. ಸೊ ಇವುಗಳು ಒಂದು ಕೀಟಗಳನ್ನು ಭಕ್ಷಣೆ ಮಾಡಿ ಒಂದು ಪ್ರಕೃತಿಯಲ್ಲಿ ಈ ಕೀಟದ ಒಂದು ಸಂಖ್ಯೆ ಇದೆ ಅವುಗಳನ್ನು ಸಮತೋಲನದಲ್ಲಿ ಇಡೋದಕ್ಕೆ ಇವುಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಸೊ ಈ ಜನರಲ್ ಪ್ರಿಡೇಟರ್ಸ್ ಜೊತೆಗೆ ಒಂದಷ್ಟು ಸ್ಪೆಷಲೈಸ್ಡ್ ಪ್ರಿಡೇಟರ್ಸು ಮತ್ತು ಪ್ಯಾರಾಸಿಟಾಯ್ಡ್ಸ್ ಇದ್ದಾವೆ. ಸೊ ಅಂದರೆ ಕನ್ನಡದಲ್ಲಿ ಅವು ಪರೋಪ ಮತ್ತು ಪರಭಕ್ಷಕ ಕೀಟಗಳು. ಸೊ ಈಗ ಉದಾಹರಣೆಗೆ ಹೇಳೋದಾದರೆ, ಈಗ ತೆಂಗಿನ ಬೆಳೆಯಲ್ಲಿ ಬರೋದಾದರೆ ತೆಂಗಿಗೆ ಸಾಕಷ್ಟು ಕೀಟಬಾಧೆ ಇದ್ದಾವೆ. ಅದರಲ್ಲಿ ಇತ್ತೀಚೆಗೆ ರ್ಯೂಗೋಸ್ಪೈರಾಲಿಂಗ್ ವೈಟ್ ಫ್ಲೈ ಅಂತ ಒಂದಿದೆ. ಸೊ ಅದು ನಿಮಗೆಲ್ಲ ಗೊತ್ತಿದೆ. ಅದು ಗರಿಯ ಕೆಳಗಡೆ ಒಂದು ರಿಂಗ್ ಆಕಾರದಲ್ಲಿ ಬಿಳಿ ನೊಣ ಇರುತ್ತೆ. ಸೊ ಅದಕ್ಕೆ ಈಗ ರೈತರು ಸಾಕಷ್ಟು ಅದಕ್ಕೆ ಸಿಂಪಡಣೆಯ ಮೊರೆ ಹೋಗ್ತಾ ಇದ್ದಾರೆ. ಒಂದಷ್ಟು ರೈತರು ಡ್ರೋನ್ ಬಳಸ್ಕೊಂಡು ಸಿಂಪಡಣೆ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಆದಂತಹ ಒಂದು ಸ್ಪೆಷಲ್ ಪ್ಯಾರಾಸಿಟಾಯ್ಡ್ ಇದೆ. ಸೊ ಎನ್ಕಾರ್ಷಿಯಾ ಸ್ಪೀಸೀಸ್ ಅಂತ ಹೇಳಿ, ಅದೆಲ್ಲ ಪ್ರಕೃತಿಯಲ್ಲೇ ಇರುವಂಥದ್ದು. ಇನ್ನೊಂದು ನುಸಿ ಪೀಡೆ, ಅದು ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಏನು ಹೆಚ್ಚಿಗೆ ಹೇಳುವಂಥದ್ದಿಲ್ಲ. ನುಸಿ ಬಂದಾಗ ಕಾಯಿಯ ಲಕ್ಷಣ ಏನಾಗ್ಬಿಡುತ್ತೆ ಅಂತೇಳಿ, ಮತ್ತು ನಮಗೆ ಕಡಿಮೆ ಬೆಲೆ ಸಿಗುವಂಥದ್ದು. ಅದು ಆ ಒಂದು ಹಾಳಾಗುವಂಥದ್ದು, ತೆಂಗಿನಕಾಯಿ ಹಾಳಾಗುವಂಥದ್ದು ನುಸಿಯನ್ನು ಇರಿಯೋಪಿಡ್ ಮೈಟ್ ಅನ್ನೋ ಒಂದು ಕೀಟದಿಂದ. ಸೊ ಇರಿಯೋಪಿಡ್ ಮೈಟ್ ಅದು ಮೈಕ್ರೋಸ್ಕೋಪಿಕ್ಕು. ಅಂತಹ ಮೈಕ್ರೋಸ್ಕೋಪಿಕ್ ಕೀಟಕ್ಕೆ ಇನ್ನೊಂದು ಅಷ್ಟೇ ಗಾತ್ರದ ಅಥವಾ ಅದಕ್ಕಿಂತ ಸಣ್ಣ ಗಾತ್ರದ ಒಂದು ಪ್ರಿಡೇಟರಿ ಮೈಟ್ ಪ್ರಕೃತಿಯಲ್ಲಿದೆ. ಸೊ ಲೈಕ್ ನಿಯೋಸಿಲಸ್ ಅಂತ ಹೇಳಿ ಒಂದು ಪ್ರಿಡೇಟರಿ ಮೈಟ್ ಇದೆ, ಅಂತಹ ಒಂದು ಮೈಕ್ರೋಸ್ಕೋಪಿಕ್ ಇರಿಯೋಪಿಡ್ ಮೈಟ್ಗೆ. ಸೊ ಈಗ ಹಿಂದೆ ಒಂದು 2-3 ವರ್ಷಗಳ ಹಿಂದೆ ತೆಂಗಿನಲ್ಲಿ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇತ್ತು, ಅದು ಕಪ್ಪು ತಲೆ ಹುಳು. ಅದಕ್ಕೆ ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅಂತ ಹೇಳಿ ಒಂದು ಲಾರ್ವಲ್ ಪ್ಯಾರಾಸಿಟಾಯ್ಡ್ ಇದೆ. ಸೊ ಹೀಗೆ ಇಷ್ಟೊಂದು ಇದ್ದಾಗ ನಾವು ಯಾಕೆ ಇಷ್ಟೊಂದು ನಮ್ಮ ರೈತ ಮಿತ್ರ ಕೀಟಗಳು, ರೈತ ಬಂಧುಗಳು ಇಷ್ಟೊಂದು ಪ್ರಕೃತಿಯಲ್ಲೇ ಇದ್ದಾಗ ನಾವು ಯಾಕೆ ಇಷ್ಟೊಂದು ಶ್ರಮ ತಗೊಂಡು ರಾಸಾಯನಿಕ ಅಥವಾ ಈ ಬೊಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಅಥವಾ ಬಯೋಲಾಜಿಕಲ್ಸ್ ಇವುಗಳ ಮೊರೆ ಯಾಕೆ ಹೋಗ್ತಾ ಇದ್ದೀವಿ? ಇವುಗಳು ಯಾಕೆ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ, ಸಹಾಯ ಮಾಡ್ತಾ ಇಲ್ಲ ಯಾವುದೇ ಕೀಟಬಾಧೆಯ ಹತೋಟಿಯಲ್ಲಿ? ಏನಾಗ್ತಾ ಇದೆ ಅನ್ನೋದು ಒಂದಷ್ಟು ಅವಲೋಕನ ಮಾಡ್ಕೋಬೇಕಾಗಿದೆ ಇವತ್ತು. ಸೊ ಈಗ ಈವನ್ ಏನಾಗ್ತದೆ, ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅಂತ ಹೇಳೋದ್ನಲ್ಲ, ಅದನ್ನು ಆಗ್ಮೆಂಟ್ ಮಾಡಿಸ್ತೀವಿ ನಾವು. ಅಂತಂದರೆ ಇವು ಪ್ರಕೃತಿಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತವೆ. ಸೊ ಈ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಗೆ ಹೋಗಿ ನಾವು ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಇರುವೆ ರೀತಿಯಲ್ಲಿ ಇರ್ತಾವೆ, ಅವುಗಳನ್ನ ತೊಗೊಬಂದು ನಾವು ನಮ್ಮ ತೋಟಕ್ಕೆ ಬಿಡಿಸ್ಕೋತೀವಿ. ಸೊ ಅವನ್ನ ಬಿಡಿಸ್ಕೊಂಡಾಗ್ಯೂ ಸಹ ಈ ಕಪ್ಪು ತಲೆ ಹುಳು ಅಥವಾ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ನ ಸಂಖ್ಯೆ ಕಡಿಮೆಗೆ ಬರೋದಿಲ್ಲ, ಅವುಗಳು ಹತೋಟಿಗೆ ಬರೋದಿಲ್ಲ. ಸೊ ಏನಾಗ್ತಾ ಇದೆ, ನಮ್ಮ ತೋಟದಲ್ಲಿ ಅವುಗಳನ್ನ ಬಿಡಿಸ್ಕೊಂಡ್ರೆ ಈ ಗೋನಿಯೋಜಸ್ ನೆಫ್ಯಾಂಟಿಡಿಸ್ ಅವು ಸಸ್ಟೈನ್ ಆಗ್ತಾ ಇದೆ ಆ ತೋಟದಲ್ಲಿ, ಅವುಗಳು ಬದುಕುಳಿತಾ ಇದ್ದಾವೆ. ಸೊ ಬದುಕುಳಿ ಅವು ಇಂತಹ ರೈತ ಮಿತ್ರ ಕೀಟಗಳು, ನ್ಯಾಚುರಲ್ ಎನಿಮೀಸ್, ಇವುಗಳು ನಮ್ಮ ತೋಟದಲ್ಲಿ ಅಥವಾ ನಮ್ಮ ಜಮೀನಿನಲ್ಲಿ ಬದುಕುಳಿದು
ಇವುಗಳ ಒಂದು ಸಮತೋಲನವನ್ನು ಕಾಪಾಡಬೇಕು ಅಂತಂದರೆ ನಾವು ಯಾವ ರೀತಿ ಈ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ನಮಗೆ ಸಹಾಯ ಮಾಡಬೇಕು ಅಂತಂದರೆ ನಾವು ಯಾವ ರೀತಿ ಅವುಗಳಿಗೆ ಸಪೋರ್ಟ್ ಮಾಡಬೇಕು, ಸೊ ಯಾವ ರೀತಿ ನಾವು ಅವುಗಳಿಗೆ ಒಂದು ಆವಾಸ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದಷ್ಟು ಅವಲೋಕನ ಆಗಬೇಕಾಗಿದೆ. ಹಾಗೆ ಟ್ರೈಕೋಗ್ರಾಮ ಎಗ್ ಪ್ಯಾರಾಸಿಟಾಯ್ಡ್ ಈಗ ಭತ್ತ ಬೆಳೆಯುವಂತಹ ಎಸ್ಪೆಷಲಿ ರಾಯಚೂರು ಗಂಗಾವತಿ ರೈತರಿಗೆ ಗೊತ್ತಿರ್ತದೆ ಇದು. ಸೊ ಭತ್ತ ಬೆಳೆಯುವಂಥ ರೈತರು ಪ್ರತಿ ಎಕರೆಗೆ 1 ಅಥವಾ 2 ಟ್ರೈಕೋಗ್ರಾಮ ಎಗ್ ಕಾರ್ಗಳನ್ನ ಕಟ್ತಾರೆ. ಸೊ ಯಾವುದು ಕಾಂಡಕೊರಕ ಹುಳು ಅಥವಾ ಸ್ಟೆಮ್ ಬೋರರ್ನ ಹತೋಟಿ ಮಾಡೋದಕ್ಕೆ. ಸೊ ಆದಾಗ್ಯೂ ಸಹ ಕಾಂಡಕೊರಕ ಹುಳುವಿನ ಒಂದು ಹತೋಟಿ ನಿಯಂತ್ರಣಕ್ಕೆ ಬರೋದಿಲ್ಲ. ಸೊ ಯಾಕೆ ಅನ್ನೋಂಥ ಒಂದು ಅವಲೋಕನ ಮಾಡೋದಾದರೆ, ಸೊ ನಾವು ಅನುಸರಿಸ್ತಾ ಇರುವಂತಹ ಉಳುಮೆಯ ಪದ್ಧತಿ ಅದು ಮೋನೋಕ್ರಾಪಿಂಗ್ ಇರ್ಬೋದು, ಏಕಬೆಳೆ ಪದ್ಧತಿ. ನಮ್ಮ ಜಮೀನಿನಲ್ಲಿ ವೈವಿಧ್ಯತೆ ಇಲ್ಲದೆ ಇರುವಂಥದ್ದು, ಅದು ಬೆಳೆ ಇರಲಿ ಅಥವಾ ಕಳೆ ಇರಲಿ, ವೈವಿಧ್ಯತೆ ಇಲ್ಲದೆ ಇರುವಂಥದ್ದು. ಯಾಕೆಂತಂದರೆ ಈ ಎಲ್ಲ ಕೀಟಗಳು ಬದುಕೋದಕ್ಕೆ, ಈ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಬದುಕೋದಕ್ಕೆ ಬೇಕಾಗಿರೋದು ಮಕರಂದ ಮತ್ತು ಪೋಲನ್ನು. ಅವುಗಳು ಬೇಟೆಯಾಡಿ ಇವುಗಳನ್ನ ಭಕ್ಷಣೆ ಮಾಡಿ ತಿನ್ನೋದಲ್ಲದೆ ಮುಖ್ಯವಾಗಿ ಇವುಗಳು ಪ್ರೌಢಾವಸ್ಥೆಗೆ ಬಂದಾಗ ಇವುಗಳು ಬದುಕೋದಕ್ಕೆ ಆಹಾರವಾಗಿ ತಗೊಳ್ಳೋದು ಈ ಮಕರಂದ ಮತ್ತು ಪೋಲನ್ಗಳನ್ನು. ಸೊ ಇವುಗಳನ್ನು ನಮ್ಮ ತೋಟದ ಮೂಲಕ ಒದಗಿಸಲಿಲ್ಲ ಅಂತಂದರೆ ಅವು ಅಲ್ಲಿ ಎಸ್ಟಾಬ್ಲಿಷ್ ಆಗೋಕ್ಕಾಗೋದಿಲ್ಲ, ಅವುಗಳಲ್ಲಿ ಸಸ್ಟೈನ್ ಆಗೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದ್ರ ಜೊತೆಗೆ ತುಂಬ ಸ್ಪ್ರೇಯಿಂಗ್ ಮಾಡ್ತಾರೆ, ನಾವು ಸಿಂಪಡಣೆ ಮೂಲಕ ಇವುಗಳನ್ನ ನಾಶ ಮಾಡ್ಕೊತಾ ಇದ್ದೀವಿ. ಸೊ ಏಕಬೆಳೆ ಪದ್ಧತಿ, ನಮ್ಮ ಬೆಳೆಯಲ್ಲಿ ವೈವಿಧ್ಯತೆ ಇಲ್ಲ. ಹಾಗೆಯೇ ನಮ್ಮ ಮಣ್ಣನ್ನು ವಿನಾಕಾರಣ ಅನ್ನೆಸೆಸರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಸೊ ತೋಟಗಳಲ್ಲಿ ನಾವು ಹೆಚ್ಚು ಕಮ್ಮಿ ಉಳುವಂಥ ಅವಶ್ಯಕತೆಯೇ ಇಲ್ಲ. ಉಳುಮೆ ಮಾಡದೆ ತೋಟ ನಿರ್ವಹಣೆ ಮಾಡೋದು ಬಹಳ ಸುಲಭ. ಆದ್ರೂ ಸಹ ನಾವು ಉಳುಮೆ ಮಾಡಿ ಇವುಗಳಿಗೆ ಬೇಕಾದಂತಹ ಆಹಾರದ ಮೂಲವನ್ನು ನಾವು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಅವುಗಳ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನವನ್ನು ನಾವು ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವೆಲ್ಲವುಗಳ ಒಂದು ಕಲೆಕ್ಟಿವ್ ಮಿಸ್ಟೇಕ್ಸ್ ಏನಾಗ್ತಾ ಇದೆ, ಈ ಎಲ್ಲ ರೈತ ಮಿತ್ರ ಕೀಟಗಳು ನಮಗೆ ಸಹಾಯ ಮಾಡದೇ ಇರುವಂತಹ ಪರಿಸ್ಥಿತಿಗೆ ತಗೊಂಡು ಈ ಸಿಂಪಡಣೆ ಮೇಲೆ ನಾವು ಹೆಚ್ಚು ಅವಲಂಬಿತವಾಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ರೈತ ಮಿತ್ರ ಕೀಟಗಳು ನಮಗೆ ಸಹಾಯ ಮಾಡಬೇಕು ಅಂತಂದರೆ ನಾವು ಮುಖ್ಯವಾಗಿ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಥವಾ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅಳವಡಿಸೋದ್ರ ಮೂಲಕ ನಾವು ಇವುಗಳಿಗೆ ನೆರವಾಗ್ಬೋದು, ಸಪೋರ್ಟ್ ಕೊಡ್ಬೋದು. ಸೊ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಿದ್ದಾಗೆ ಕನ್ಸರ್ವೇಷನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ಸಲ್ಲಿ ಯಾವ್ಯಾವು 3 ತತ್ವಗಳು. ಒಂದು, ಉಳುಮೆ ಮಾಡದೇ ಇರುವಂಥದ್ದು, ನಮ್ಮ ತೋಟಗಳಲ್ಲಿ ಅದು ಬಹಳ ಸುಲಭ. ಮತ್ತು ಎರಡನೇದು ಮಲ್ಚಿಂಗು, ಮುಚ್ಚಳಿಕೆ ಅಥವಾ ಹೊದಿಕೆ ಮಾಡುವಂಥದ್ದು. ಆಗ ಈ ಪ್ರಕೃತಿಯ ಹಾರ್ಶ್ ಕಂಡೀಷನ್ಸ್ ಏನಿರ್ತವೆ ಕೆಲವೊಮ್ಮೆ, ಅದು ವಿಂಟರ್ ಇರ್ಬೋದು ಅಥವಾ ಸಮ್ಮರಲ್ಲಿ ಇರ್ಬೋದು, ಇವುಗಳು ಅಲ್ಲಿ ಒಂದು ಮಲ್ಚಿಂಗ್ ಇದ್ದರೆ ಅಲ್ಲಿ ಹೋಗಿ ನೆಲೆಯನ್ನು ಕಂಡ್ಕೊಳ್ತವೆ. ಮೂರನೇದು ವೈವಿಧ್ಯತೆಯನ್ನು ಕಾಪಾಡ್ಕೊಳ್ಳುವಂಥದ್ದು. ಸೊ ವೈವಿಧ್ಯತೆ ಅದು ಬೆಳೆಯಲ್ಲಿರ್ಬೋದು. ನಮಗೆ ಹೆಚ್ಚಿನ ಹೆಚ್ಚಿನ ಮಲ್ಟಿಕ್ರಾಪ್ಸ್ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಉಳುಮೆ ಮಾಡದಿದ್ರೆ ಸಹಜವಾಗಿ ಅಲ್ಲಿ ಹೂ ಬಿಡುವಂಥ ಕಳೆ ಗಿಡಗಳು ಬರ್ತವೆ. ಆ ಕಳೆಗಳಿಂದ ಆ ಹೂ ಬಿಡುವಂಥ ಕಳೆಗಳಿಂದ ಅವುಗಳು ಮಕರಂದ ಮತ್ತು ಪೋಲನ್ನು ತಗೊಂಡು ಬದುಕುಳಿದು ಈ ಶತ್ರು ಕೀಟಗಳಿಂದ ಒಂದು ಸಮತೋಲನದಲ್ಲಿ ಇಡೋದಕ್ಕೆ ಒಂದು ಸಹಾಯವಾಗ್ತದೆ. ಸೊ ಹಾಗಾಗಿ ಕನ್ಸರ್ವೇಷನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸಿಂದ ಬೇರೆ ಇನ್ನೂ ಸಾಕಷ್ಟು ಉಪಯುಕ್ತತೆಗಳಿದ್ದಾವೆ. ಆದರೆ ಇದರಿಂದ ನಾವು ಕನ್ಸರ್ವೇಷನ್ ಬಯೋಲಾಜಿಕಲ್ ಕಂಟ್ರೋಲ್ಗೆ ನಾವು ಒಂದು ಅಡಿಪಾಯವನ್ನು ಹಾಕೊಟ್ಟಂಗೆ ಆಗ್ತದೆ. ಅಂದರೆ ಸಂರಕ್ಷಣಾ ಜೈವಿಕ ನಿಯಂತ್ರಣದ ಒಂದು ಪದ್ಧತಿಗೆ ಒಂದು ಅಡಿಪಾಯವನ್ನು ಹಾಕೊಟ್ಟು ಈ ಕೀಟಬಾಧೆಯ ನಿರ್ವಹಣೆಯಲ್ಲಿ ಒಂದು ಸುಸ್ಥಿರತೆಯನ್ನು ಹೊಂದೋದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಂಡಂಗೆ ಆಗ್ತದೆ. ಸೊ ಹಾಗಾಗಿ ದಯವಿಟ್ಟು ನಾನು ರೈತರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಸೊ ವಿನಾಕಾರಣ ನಮ್ಮ ತೋಟಗಳನ್ನು ಉಳುಮೆ ಮಾಡ್ತಾ ಇದ್ದೀವಿ ಎಷ್ಟೋ ರೈತರಲ್ಲಿ. ಮತ್ತು ಈಗ ಅಲ್ಲಿ ತೋಟಗಳದಾದರೆ ಇನ್ನು ತರಕಾರಿ ಬೆಳೆಯಲ್ಲಿ ನಾವು ಸಾಕಷ್ಟು ಸಿಂಪಡಣೆ, ಅದರಲ್ಲೂ ರಾಸಾಯನಿಕ ಸಿಂಪಡಣೆಗೆ ನಾವು ಅನಿವಾರ್ಯತೆ ಇಲ್ಲದೇ ಅಷ್ಟೊಂದು ಅವಲಂಬಿತವಾಗಿದ್ದೀವಿ. ಸೊ ಯಾಕಂಗೆ ಆಗಿದ್ದೀವಿ? ಸೊ ಅಲ್ಲಿ ನಾವು ಒಂದು ಫಾರ್ಮ್ ಎಕೋಸಿಸ್ಟಮ್ ಇದೆ, ಅದನ್ನು ಸಂಪೂರ್ಣವಾಗಿ ಹದಗೆಡಿಸ್ಕೊಂಡಿದ್ದೀವಿ. ಸೊ ಅದನ್ನು ಸಂಪೂರ್ಣವಾಗಿ ಹದಗೆಡಿಸ್ಕೊಂಡಿರೋದ್ರಿಂದ ನಮಗೆ ಈ ಯಾವುದೇ ಉಪಯುಕ್ತ ಕೀಟಗಳು ಬಂದು ಅಲ್ಲಿ ನೆಲೆಗೊಳ್ಳದೇ ಇರೋದ್ರಿಂದ ಸೊ ನಮಗೆ ಇವುಗಳಿಂದ ಯಾವುದೇ ಒಂದು ಪ್ರಯೋಜನ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇನ್ನೊಂದು ಏನು ಮಾಡ್ಬೋದು, ಸಣ್ಣದಾಗಿ ಹೇಳ್ತೀನಿ. ಸೊ ಯಾವುದೇ ತರಕಾರಿ ಬೆಳೆಯೋರು ತಮ್ಮ ಜಮೀನಿನ ಬಾರ್ಡರ್ನ ಸುತ್ತ ಅಲ್ಪಾವಧಿ ಬೆಳೆಗಳು, ಒಂದು ಮ್ಯಾರಿಗೋಲ್ಡ್ ಇರ್ಬೋದು ಅಥವಾ ಈ ಕೊತ್ತಂಬರಿ ಇರ್ಬೋದು ಅಥವಾ ಸಬ್ಬಕ್ಕಿ ಸೊಪ್ಪು ಇರ್ಬೋದು, ಇಂಥವುಗಳೆಲ್ಲ ಅವುಗಳ ಘಮಕ್ಕೆ ಈ ಉಪಯುಕ್ತ ಕೀಟಗಳು ಆಹ್ವಾನಗೊಳ್ತವೆ ನಮ್ಮ ಜಮೀನಿಗೆ. ಮತ್ತು ಲಾಂಗ್ ಟರ್ಮ್ನಲ್ಲಿ ಈ ಕರಿಬೇವಿನ ಗಿಡ ಅಥವಾ ಬೇವಿನ ಗಿಡ, ಹೊಂಗೆ ಗಿಡ ಬಾರ್ಡರ್ನಲ್ಲಿ ಅಥವಾ ಮಲ್ಲಿಗೆ ಗಿಡ, ಕಾಕಡ ಗಿಡ ಇಂಥವುಗಳನ್ನ ಹಚ್ಕೊಂಡ್ರೆ ಸೊ ಇವುಗಳು ಒಂದು ಪೆರಿನಿಯಲ್ ಹ್ಯಾಬಿಟ್ಯಾಟ್ನ ಒದಗಿಸ್ಕೊಡ್ತವೆ. ಸೊ ಆ ಜಾಗದಲ್ಲಿ, ಆ ಬಾರ್ಡರ್ನಲ್ಲಿ, ಅವುಗಳ ಕ್ಯಾನೋಪಿನಲ್ಲಿ ಯಾವುದೇ ಡಿಸ್ಟರ್ಬ್ ಮಾಡದೆ, ಹುಲ್ಲು ಯಾವುದೇ ಕಳೆ ಬಂದ್ರೂ ಒಂದು ಕುಡ್ಗೋಲ್ನಿಂದ ಅವುಗಳನ್ನ ಅಲ್ಲೇ ಇದು ಮಾಡಿ, ಯಾವುದೇ ಕಳೆನಾಶಕವನ್ನು ಸಿಂಪಡಣೆ ಮಾಡ್ದೇ ಕುಡ್ಗೋಲ್ನಿಂದ ಅವನ್ನ ತೆಗೆದು ಅಲ್ಲೇ ಮಲ್ಚ್ ಮಾಡಿದರೆ ಇವುಗಳಿಗೆ ಒಂದು ಆವಾಸ ಸ್ಥಾನವನ್ನು ಒದಗಿಸ್ಕೊಟ್ಟಂಗಾಗ್ತದೆ. ಹಾಗಾಗಿ ನಾವು ಈ ಸಂರಕ್ಷಣಾ ಕೃಷಿ ಪದ್ಧತಿಯನ್ನು ಅನುಸರಿಸೋದ್ರ ಮೂಲಕ ಈ ಸಂರಕ್ಷಣಾ ಜೈವಿಕ ನಿಯಂತ್ರಣಕ್ಕೆ ಒಂದು ಅಡಿಪಾಯವನ್ನು ಹಾಕೊಟ್ಟಂಗೆ ಆಗ್ತದೆ. ಈಗ ಎಷ್ಟೋ ರೈತರು ನಾವು ಈಗ ಉಳುಮೆಯನ್ನು ಮಾಡ್ತಾ ಇಲ್ಲ, ಆದರೂ ನಮಗೆ ನಮ್ಮ ತೋಟವನ್ನು ಉಳುಮೆ ಮಾಡಿಲ್ಲ, ಸಾಕಷ್ಟು ವೈವಿಧ್ಯತೆಯನ್ನು ನಾವು ಮೇಂಟೈನ್ ಮಾಡಿದ್ದೀವಿ, ಆದರೂ ಯಾಕೆ ನಮಗೆ ಕೀಟಗಳು ಬರ್ತಾ ಇದ್ದಾವೆ ಅಂತಂದರೆ
ಇದು ಖಂಡಿತವಾಗಿಯೂ ಆಗುತ್ತೆ. ಖಂಡಿತವಾಗಿಯೂ ಈ ಜೈವಿಕ ನಿಯಂತ್ರಣದಿಂದ ಕೀಟಗಳ ಹತೋಟಿ ಆಗುತ್ತೆ. ಆದರೆ ಈ ಯಾವುದೇ ಒಂದು ಸಿಂಪಡಣೆ ಮಾಡಿದಾಗ ತಕ್ಷಣಕ್ಕೆ ಇನ್ಸ್ಟೆಂಟಾಗಿ ನಮಗೆ ಒಂದು ಇವುಗಳೆಲ್ಲ ಕಂಟ್ರೋಲ್ ಸಿಗ್ತಾವಲ್ಲ, ಆ ರೀತಿ ಆಗೋದಿಲ್ಲ. ಇದೊಂದು ಸುದೀರ್ಘ ಎಕಲಾಜಿಕಲ್ ಪ್ರೋಸೆಸ್. ಸೊ ಹಾಗಾಗಿ ಇದೊಂದು 2-3 ವರ್ಷದಲ್ಲಿ ಆಗುವಂಥದ್ದಲ್ಲ, ಇದು ನಿಧಾನಗತಿಯಲ್ಲಿ ಆಗುವಂಥದ್ದು. ಇವುಗಳಿಗೆ ನಾವು ಒಂದು ಸೂಕ್ತವಾದ ವಾತಾವರಣವನ್ನು ಕಲ್ಪಿಸ್ಕೊಟ್ರೆ ಅದು ಒಂದು ಸುದೀರ್ಘವಾಗಿ ಅದು ಆಗುತ್ತೆ. ಅಲ್ಲಿವರೆಗೂ ಅದಾಗೋವರೆಗೂ ಈ ಏನು ಬಟಾನಿಕಲ್ ಎಕ್ಸ್ಟ್ರಾಕ್ಟ್ಸ್ ಅಥವಾ ಬಯೋಲಾಜಿಕಲ್ಸ್ನ ಏನು ಹೇಳಿದೆ ಅವುಗಳನ್ನ ಬಳಸ್ಕೊಂಡು ಇವುಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಇನ್ನಷ್ಟು ಕೃಷಿಯಲ್ಲಿ ಈ ಕೀಟ ಬಾಧೆಯ ನಿರ್ವಹಣೆಯಲ್ಲಿ ಇನ್ನಷ್ಟು ಸುಸ್ಥಿರತೆಯನ್ನು ಹೊಂದೋಣ ಅಂತ ಹೇಳ್ತಾ, ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ತೋಟದಲ್ಲಿ ನಾನು ಈ ರೀತಿ ಈ ಸಂರಕ್ಷಣಾ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಯಾವ್ಯಾವ ಜನರಲ್ ಪ್ರಿಡೇಟರ್ಸ್ ಮುಖ್ಯವಾಗಿ ನಾನು ಕ್ಯಾಪ್ಚರ್ ಮಾಡಿರುವಂಥದ್ದು ಅವುಗಳನ್ನು ಒಂದು ಸಣ್ಣ 2-3 ನಿಮಿಷದ ವೀಡಿಯೋ ಹಾಕ್ತೀನಿ. ಸೊ ದಯವಿಟ್ಟು ನೋಡಿ. ಹಾಗಾಗಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಸಂರಕ್ಷಣಾ ಕೃಷಿ ಪದ್ಧತಿಗೆ ಒಂದು ಒಲವನ್ನು ತೋರೋಣ ಅಂತ ಹೇಳ್ತಾ ವೈವಿಧ್ಯತೆಯನ್ನು ಬೆಳೆಸ್ಕೊಳ್ಳೋಣ. ನಮ್ಮ ತೋಟದಲ್ಲಿ ಒಂದು ಒಳ್ಳೆಯ ಆವಾಸ ಸ್ಥಾನ, ಒಂದು ಒಳ್ಳೆಯ ಸಕಾರಾತ್ಮಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.